ಯಾವುದನ್ನು ಇಲ್ಲಿಯ ಸಮಸ್ಯೆಗಳಿಂದ ಅದನ್ನು ಪರಿಹಾರ ಮಾಡುವಂಥ ಯಾವ ಪ್ರಕ್ರಿಯೆಗಳು ನಡೀತಾ ಇಲ್ಲ. ಎಲ್ಲವೂ ಅರಾಜಕತೆ ರೀತಿಯಲ್ಲಿ ಎಲ್ಲವೂ ನಡೆದು ಹೋಗ್ತಿದೆ ಅಷ್ಟೇ. ಎಲ್ಲವೂ ಅದರ ಪಾಡಿಗೆ ಅದು ನಡೆದು ಹೋಗ್ತಿದೆ ಬಿಟ್ಟರೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಯಾವ ಪ್ರಕ್ರಿಯೆಗಳು ಇಲ್ಲಿ ನಡೀತಾ ಇಲ್ಲ. ಇದರ ತೀವ್ರತೆ ಹೆಚ್ಚಾಗ್ತೇ ಹೋಗ್ತಿದೆ ಬಿಟ್ಟರೆ ಕಡಿಮೆ ಆಗ್ತಿರೋ ಪ್ರಕ್ರಿಯೆ ನಡೀತಾ ಇಲ್ಲ. ಬಹುಶಃ ಅದಕ್ಕೊಂದು ಅಂತ್ಯಗಳಾಗಬೇಕಾಗುತ್ತೆ. ಜನರು ಸಹ ಪ್ರಶ್ನೆ ಮಾಡಬೇಕಾಗುತ್ತೆ, ನಮಗಿಲ್ಲಿ ಶಾಸಕ ಸ್ಥಾನ ಹೆಚ್ಚು ಬೇಕಾಗುತ್ತೆ ಅಥವಾ ನಮ್ಮ ಶಾಸಕರುಗಳು ಸಚಿವರಾಗಬೇಕಾಗುತ್ತೆ. ಜನ ಒತ್ತಡ ಹಾಕಬೇಕಾಗುತ್ತೆ. ಯಾವುದೋ ಸಚಿವರು ಬಂದಾಗ, ಮುಖ್ಯಮಂತ್ರಿಗಳು ಬಂದಾಗ, ಪಕ್ಷದ ನಾಯಕರುಗಳು ಬಂದಾಗ ಗಟ್ಟಿಯಾಗಿ ಕೇಳಬೇಕಾಗುತ್ತದೆ, ನಮಗೆ ಸಚಿವ ಸ್ಥಾನ. ಆ ಗಟ್ಟಿ ಧ್ವನಿಗಳೇ ಇಲ್ಲ ನಮ್ಮ ಇಲ್ಲಿ. ಆದರೆ ನಮಗೆ ಇಲ್ಲದಿದ್ದರೆ ಒಳ್ಳೆಯದು ಅಂತ ಹೇಳಿ, ಇಲ್ಲಿ ಬೇಕು ಅಂತ ಹೇಳೋದಕ್ಕಿಂತ ತಪ್ಪಿದರೆ ಒಳ್ಳೆಯದು ಅಂತ ಹೇಳೋ ಯೋಚನೆ ಮಾಡೋರು ಹೆಚ್ಚು. ಯಾವುದೇ ಪಕ್ಷಗಳಿರಲಿ, ಇಲ್ಲಿ BJP ಶಾಸಕ ಇದ್ದಾಗ ಸಹ ನಮಗೆ ಗಟ್ಟಿಯಾಗಿ ಸಚಿವನಾಗಬೇಕು ನಮ್ಮ ಶಾಸಕ ಅಂತ ಹೇಳೋರು ಕಮ್ಮಿ. ಕಾಂಗ್ರೆಸ್ ಬಂದಾಗ ಅಲ್ಲಿ ಕೊಡಬೇಡಿ ಅಂತ ಹೇಳಿ ಒಳಗೆ ಲಾಬಿ ಮಾಡುವವರು ಹೆಚ್ಚಿರುತ್ತೆ ಬಿಟ್ಟರೆ ಸಿಕ್ಕಿರೋ ಒಳ್ಳೇದು ಅಂತ ಹೇಳೋದಕ್ಕಿಂತ ಸಿಗದಿರೋ ಒಳ್ಳೇದು ಅಂತ ಹೇಳಿ ಬಯಸುವವರು ಹೆಚ್ಚು ಜನ ಇರ್ತಾರೆ. ಈ ಮನಸ್ಥಿತಿಗಳೇ ನಮಗೆ ಇವತ್ತು ತೊಂದರೆ ಆಗ್ತಿರುವಂಥದ್ದು. ರಾಜ್ಯಕ್ಕೆ ನೀವು ಮಾಡಿ, ಜನಾಂಗ ಜಾತಿ ಧರ್ಮದ ವಿಚಾರಗಳನ್ನು ಮಾಡಿ, ಅದೆಲ್ಲ ಒಂದು ಬದಿಗಿಟ್ಟು ಸಹ ಜಿಲ್ಲೆ ಹಿತಾಸಕ್ತಿ ಬಂದಾಗ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡುವಂಥದ್ದು ಆಗಬೇಕಾಗುತ್ತದೆ. ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತದೆ. ನಮ್ಮ ಉಸ್ತುವಾರಿ ಕಾರ್ಯದರ್ಶಿ ಯಾರಿದೆ ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿ ಆನೆಯ ಸಮಸ್ಯೆಗಳಿರ್ಬೋದು, ನಮ್ಮ ಮೂಲಭೂತ ಸವಲತ್ತಿನ ಕೊರತೆ, ಇವತ್ತು ರಸ್ತೆಗಳ ಬಗ್ಗೆ ಏನು ಚರ್ಚೆ ನಡೀತಿದೆ ಅದೇ ರೀತಿ ಪ್ರತಿಯೊಂದು ಕೊರತೆಗಳ ಬಗ್ಗೆ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಜಲಜೀವನ ಮಿಷನ್ ಯೋಜನೆ ಮಾಡಿ ಕೋಟ್ಯಾಂತರ ರೂಪಾಯಿ ಪೋಲಾಗಿದೆ, ಆದ್ದರಿಂದ ನೀರು ಬರ್ತಾ ಇಲ್ಲ. ಇವತ್ತು ಅದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ. ಆನೆ ಮಾನವ ಸಂಘರ್ಷ ವಿಕೋಪಕ್ಕೆ ಹೋಗಿದೆ, ಅದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ರಸ್ತೆಗಳು ದುಸ್ಥಿತಿಯಲ್ಲಿ ತಲುಪಿದೆ, ಅದರ ಬಗ್ಗೆ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ವಿದ್ಯುತ್ ಸಂಪರ್ಕ ಇಲ್ಲದ ಬಗ್ಗೆ ನಾವು ಪ್ರಶ್ನೆ ಮಾಡಿದೆ. ನಿವೇಶನ ರೈತರು ಎಷ್ಟೋ ಜನರು ಇರುವುದನ್ನು ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗುತ್ತೆ. ಬಾಡಿಗೆ ಮನೆಯಲ್ಲಿ ಜೀವನ ನಡೆಸಿರೋ ಸಹಸ್ರಾರು ಜನರಿಗೆ ಒಂದು ವಸತಿ ವ್ಯವಸ್ಥೆ ಮಾಡಬೇಕಾದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ಹಲವಾರು ಬೇಡಿಕೆಗಳು ನಮ್ಮ ಕೊಡಗಿನಲ್ಲಿದೆ. ಈಡೇರಿಸುವಂಥ ಮನಸ್ಸುಗಳು ಇವತ್ತು ಯಾರೂ ಇಲ್ಲ. ಅದನ್ನು ಈಡೇರಿಸುವಂಥ ನಾವು ಧ್ವನಿ ಎತ್ತಾ ಇಲ್ಲ. ಎಲ್ಲ ವಿಚಾರಗಳ ಬಗ್ಗೆ ಧ್ವನಿ ಎತ್ತಿಲ್ಲ. ಇವತ್ತು ಮಲ್ಮದ ಜಾಗ ಖರೀದಿ ಬಗ್ಗೆಯೂ ಸಹ ಕೆಲವು ಜನರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ. ಇದನ್ನು ಸಂಘಟಿತವಾಗಿ ಪಕ್ಷದ ನೆಲೆಗಟ್ಟಿನಲ್ಲಿ, ಸಮಾಜಗಳ ನೆಲೆಗಟ್ಟಿನಲ್ಲಿ, ಸಂಘಟನೆ ನೆಲೆಗಟ್ಟಿನಲ್ಲಿ, ಮಾಧ್ಯಮಗಳ ನೆಲೆಗಟ್ಟಿನಲ್ಲಿ, ಬೇರೆ ಬೇರೆ ನೆಲೆಗಟ್ಟಿನಲ್ಲಿ ಇದು ಗಟ್ಟಿ ಧ್ವನಿಯಾಗಿದ್ದರೆ ಇನ್ನೂ ಸಹ ಪ್ರಭಾವಶಾಲಿ ಆಗ್ತಿತ್ತು. ಒಂದು ಅಪಾಯಕಾರಿ ಸಂದೇಶ ಇಲ್ಲಿ ಕೊಡಗು ಕಷ್ಟ, ಇಲ್ಲಿ ಪ್ರಶ್ನೆ ಮಾಡೋರು ಇದ್ದಾರೆ ಅಂತ ಹೇಳುವಂಥ ಮೆಸೇಜ್ ಪಾಸ್ ಆಗುವಂಥ ಅವಶ್ಯಕತೆ. ನಾವು ಇಲ್ಲೇ ಚರ್ಚೆ ಮಾಡ್ಕೊಂಡು ಇಲ್ಲೇ ಹೋಯಿತು, ಇಲ್ಲೇ ಕ್ಲಿಯರ್ ಆಗೋಯ್ತು ಅಷ್ಟೇ. ಇನ್ನೊಂದು, ನೀವು ಗಂಭೀರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಬ್ಲ್ಯಾಕ್ ಮನಿ ವಿಚಾರ, ಕಪ್ಪು ಹಣ ಇದರಲ್ಲಿ ಹಿಂದೆ ವರ್ಗಾವಣೆ ಆಗಿದೆ ಅಂತ. ಈ ವಿಚಾರವನ್ನು ಮುಂದೆ ತೆಗೆದುಕೊಂಡು ಹೋಗಿ ಎಲ್ಲಿಂದ ಇದು ಬಿಸಿ ಮುಟ್ಟಬೇಕು, ಅದನ್ನು ಮುಟ್ಟಿಸೋರು ಯಾರು ಅಂತ ಪ್ರಶ್ನೆ. ಈಗಲೂ ಹೋರಾಟ ಮಾಡಿದ್ರಲ್ಲ, ಅವರು ಈ ವಿಚಾರದಲ್ಲಿ ಆಸಕ್ತಿ ತೋರಿಸ್ತಾರಾ? ಇಲ್ಲ, ಲೀಗಲಿ ಹೋಗುವಾಗ ನಿಮಗೆ ರೆಕಾರ್ಡ್ಗಳು ಬೇಕಾಗುತ್ತೆ, ಬೇರೆ ಬೇರೆ ವಿಚಾರಗಳು ಬೇಕಾಗುತ್ತೆ. ಈಗ ಇನ್ನೊಂದು ಅನಿಸುತ್ತೆ, ನನಗೆ ಅನಿಸುವಂಥದ್ದು, ಈ ಮಾರಾಟ ಮಾಡೋ ಸಂದರ್ಭದಲ್ಲಿ ಖರೀದಿ ಮಾಡೋರಿಗೆ ಒಂದು ಲಾಭ ಉಂಟು. ಓಪನ್ ಆಗಿ ಖರೀದಿ ಮಾಡಿದರೆ ನಿಮಗೆ ಈಗ 6.5 ಕೋಟಿಗೆ ನೀವು 58 ಎಕರೆ ಪಡ್ಕೊಳ್ಳೋಕೆ ಒಂದು ಅವಕಾಶ ಉಂಟು. ಯಾಕೆಂದರೆ ಅವರು ಕಪ್ಪು ಮನಿನ ಕೇಳೋಕ್ಕಾಗೋದಿಲ್ಲ. ಇನ್ನೊಂದು 2-3 ಕೋಟಿನೋ ಏನೋ ಕಪ್ಪು ಮನಿ ಕೊಟ್ಟಿರ್ತಾರೆ, ಅದನ್ನು ನಿಮಗೆ ಇಲ್ಲಿ ಕೇಳೋಕ್ಕಾಗೋಲ್ಲ. ಕಡಿಮೆಗೆ ನಿಮಗೆ ಜಾಗ ಪರ್ಚೇಸ್ ಮಾಡ್ಕೊಳ್ಳೋಕೆ ಅವಕಾಶಗಳಿದೆ. ಅದೇ ರೀತಿ 12 ಎಕರೆನೂ 1.5 ಕೋಟಿ ಏನೋ ಎಷ್ಟು ಲೆಕ್ಕಾಚಾರ ತೋರಿಸ್ತಾ ಇದ್ದಾರಲ್ಲ, ಅದನ್ನು ಸಹ ನಿಮಗೆ ಲಾಭ ಪಡ್ಕೊಳ್ಳೋಕೆ ಅವಕಾಶಗಳಿದೆ. ಅದು ಹೊರತು ಲೀಗಲಿ ನಾನು ಹೇಳೋದು, ಆಡಳಿತ ವ್ಯವಸ್ಥೆನೇ ಇದನ್ನು ಮಾಡಬೇಕು. ಯಾವುದಾದ್ರೂ ಒಂದು ಆಡಳಿತಾತ್ಮಕ ವ್ಯವಸ್ಥೆ, ಲೋಕಾಯುಕ್ತನೂ ಇರ್ಬೋದು, ED ಇರ್ಬೋದು, IT ಅವರು ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಅವರು ಇರ್ಬೋದು, ಯಾರಾದರೂ ಒಬ್ಬರು ಇದನ್ನು ಮುತುವರ್ಜಿ ಸ್ವಯಂ ಪ್ರೇರಿತವಾಗಿ ಈ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಳ್ಬೇಕು ಅಂತ ನಾನು ಬಯಸ್ತೇನೆ. ಕುರುಗ್ ಬಸ್ ಕಾರ್ಯಕ್ರಮ ನೋಡಿ ಆದರೂ ಈ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವವರು, ಇಂಟೆಲಿಜೆನ್ಸ್ ಅವರು ಇರ್ತಾರಲ್ಲ, ಈ ಪ್ರಕ್ರಿಯೆಗೆ ಕೈ ಹಾಕಬೇಕು. ಮಾರಾಟ ಮಮತಾಜ್ ಅಲಿಗೆ ಈ ದುಡ್ಡು ಎಲ್ಲಿಂದ ಬಂತು, ಎಷ್ಟು ಹಣ ಎಲ್ಲಿಂದ ಬಳಕೆ ಬಂತು ಅಂತ ಹೇಳಿದ್ರೆ ಆದಾಯ ಮೂಲವನ್ನು ಚೆಕ್ ಮಾಡಬೇಕು. ಈ ಮಾರಾಟ ಮಾಡಿದವರು ಈ ಹಣವನ್ನು ಏನೇನು ಮಾಡಿದ್ದಾರೆ, ಅವರ ಖಾತೆಗೆ ಎಷ್ಟು ಹಣ ಹೋಗಿದೆ, ಅವ್ರನ್ನ ಚೆಕ್ ಮಾಡಬೇಕು. ಅವರೆಲ್ಲಾದರೂ ಜಾಗ ಪರ್ಚೇಸ್ ಮಾಡಿದಾರ, ಒಂದು ಕರೆ ಕೊಡಬೇಕಾಗುತ್ತೆ, ಮಾಹಿತಿ ಕೊಡಬೇಕಾಗುತ್ತೆ. ಈ ತಮಿಳುನಾಡು ವಿಜಯನವರು ಏನೇ ಇದ್ರು ನಮಗೆ ಫೋನ್ ಮಾಡಿ ಅಂತ ಹೇಳ್ತಾರಲ್ಲ, ನೀವೊಂದು ಒಳ್ಳೆ ಬಹುಮಾನ ಕೊಡಿ, ಒಂದು 10 ಲಕ್ಷ ಬಹುಮಾನ ಇಡಿ, ನಿಮಗೆ ಎಲ್ಲ ಮಾಹಿತಿಗಳು ಸಿಗುತ್ತೆ. ನೀವು 10 ಲಕ್ಷ ಬಹುಮಾನ ಕೊಟ್ಟು ಎಲ್ಲವನ್ನು ಗೌಪ್ಯವಾಗಿರ್ತೀನಿ ಅಂತ ಹೇಳಿದ್ರೆ ಎಲ್ಲ ಮಾಹಿತಿಗಳು ಕ್ಷಣಾರ್ಧದಲ್ಲಿ ನಿಮಗೆ ತಲುಪುತ್ತೆ. ಯಾರ್ದಾದ್ರೂ ಒಂದು ಆಡಳಿತಾತ್ಮಕ ವ್ಯವಸ್ಥೆ ಇದಕ್ಕೆ ಕೈ ಹಾಕಬೇಕಾಗುತ್ತೆ. ಇಲ್ಲಿ 100% ಕಪ್ಪು ಹಣ ಬಳಕೆ ಆಗಿದೆ, ಅದರಲ್ಲಿ ಏನೂ ಅನುಮಾನಗಳಿಲ್ಲ. ಮಾರಾಟ ಮಾಡಿದವರು ಅಷ್ಟೇ, ಖರೀದಿ ಮಾಡಿದವರು ಅಷ್ಟೇ. ಈ ಹಣವನ್ನು ಏನು ಮಾಡಿದರು, ತೆರಿಗೆ ವಂಚನೆ ಮಾಡಿದ್ದಾರೆ. ನೀವು ಸರ್ಕಾರಕ್ಕೆ ಏನು ತೆರಿಗೆ ಪಾವತಿ ಮಾಡಬೇಕು, ಆ ತೆರಿಗೆಯನ್ನು ಇಲ್ಲಿ ವಂಚನೆ ಆಗಿದೆ. ಅದರ ವ್ಯವಸ್ಥೆ ನಾವು ಕಂಡುಹಿಡಿಬೇಕಲ್ಲ. ಒಂದು ಪಾಠ ಆಗುತ್ತೆ. ಮಲ್ಮ ಮಾದರಿ, ಶ್ರೀಯಮ್ಮ ಮಾದರಿ ಒಂದು ಮಾಡೆಲ್ ಆಗಲಿ ಕೊಡಗಿಗೆ. ಬಹುತೇಕ ಎಲ್ಲ ಕಾಲಘಟ್ಟಗಳಿಗೆ ಒಂದು ಪಾಠ ಆಗಲಿ. ಇದು ಎಲ್ಲ ಹಿಂಗೆ ಸಿಗೋದಿಲ್ಲ. ಇವರೊಬ್ಬರೇ 106 ಎಕರೆ ಖರೀದಿ ಮಾಡಿರುವಂಥದ್ದು, ಇವರೊಬ್ಬರೇ ಕಪ್ಪು ಹಣವನ್ನು ಬಳಕೆ ಮಾಡಿರೋದಲ್ಲ, ಇವರೊಬ್ಬರೇ ಬ್ಲ್ಯಾಕ್ ಮನಿಯಲ್ಲಿ ಹಣವನ್ನು ಪಡ್ಕೊಂಡು ಮಾರಾಟ ಮಾಡಿದವರು ಅಲ್ಲ. ಸಾಕಷ್ಟು ವ್ಯವಹಾರಗಳು ಹೀಗೆ ನಡೀತದೆ. ಕೋಟ್ಯಾಂತರ ರೂಪಾಯಿ ಕಪ್ಪು ಹಣವನ್ನು ಬಳಕೆ ಆಗುತ್ತೆ. ನೀವು ಚುನಾವಣೆ ಕಾಲಘಟ್ಟಗಳಲ್ಲಿ ಅಧಿಕಾರಿಗಳು ನೋಡಬೇಕು ಎಷ್ಟು ಬಿಗಿ ಹಿಡಿತಾರೆ ಅಂತ. ಯಾರೋ ಕಾಫಿ ಮಾರಿ 1 ಲಕ್ಷ ರೂಪಾಯಿ ತೆಗೆದುಕೊಂಡು ಹೋಗ್ತಿದ್ರೆ ಅವನು ಹಿಡಿದುಕೊಂಡು ಸೀಸ್ ಮಾಡ್ತಾರೆ. ಅವನು ಪರಿಪರಿಯಾಗಿ ಹೇಳ್ತಾನೆ, ನಾನು ಕಾಫಿ ಮಾರಿ ಬಂದೆ ಅಂತೇಳಿ ಲೆಕ್ಕ ಕೊಡು ಅಂತ ಹೇಳ್ತಾನೆ. ಕಾಫಿ ವ್ಯಾಪಾರಿ ಒಂದು 10 ಲಕ್ಷ ತಗೊಂಡು ಹೋದ್ರೆ ಅವನು ಹಿಡ್ಕೊಂಡ್ಬಿಡ್ತಾರೆ. ಚುನಾವಣೆ ಗೊತ್ತಿರುತ್ತೆ, ಕಾಫಿ ವ್ಯಾಪಾರಿ ನೀವು ತೆಗೆದುಕೊಂಡೇ ಹೋಗ್ತಾನೆ ಅಂತ ಗೊತ್ತಿರ್ತದೆ. ನೀವು ಹೆಂಗೆ ಹಿಡಿದ್ರು ಕಾಫಿ ವ್ಯಾಪಾರ ಅಂದರೆ ಸಂಜೆ ಬೆಳಿಗ್ಗೆ ನೀವು ಫಾಲೋ ಮಾಡಿದ್ರೆ, ಬೆಳಿಗ್ಗೆ ಫಾಲೋ ಮಾಡಿದ್ರೆ ಬ್ಯಾಂಕಿಗೆ ಹೋಗ್ತಿರ್ತಾನೆ, ಸಂಜೆ ಮಾಡಿದ್ರೆ ಅವನ ಆಫೀಸಿಂದ ದುಡ್ಡು ತಗೊಂಡು ಬಂದಿರ್ತಾನೆ. ಹಿಡ್ಕೊಳ್ಳೋಕೆ ಈಸಿ.
ಬಂದಿರ್ತದೆ. ಈ 2 ಲಕ್ಷ ಕಾರಲ್ಲಿ ಸಾಗಾಟ ಮಾಡಿದ್ರು, ಕಾರು ಸಹಿತ ವ್ಯಕ್ತಿ ಸಿಗ್ತಾನೆ. ಅವನು ಚುನಾವಣೆ ಸಂಬಂಧ ಇಲ್ಲ, ಅವನಿಗೆ ಇಲೆಕ್ಷನ್ ಆಗ್ತಿರೋದೇ ಗೊತ್ತಿರೋದಿಲ್ಲ, ಅವನು ವ್ಯಾಪಾರ ಬಿಸ್ನೆಸ್ಸಲ್ಲಿ ತಲೆಬಿಸಿರ್ತಾನೆ, ಅವನು ಇಟ್ಕೊಬಿಡೋದು. ಇಲ್ಲಿ ನೀವು ನಿಜವಾಗ್ಲೂ ಇಲ್ಲಿ ಹಿಡೀರಿ, ನಿಜವಾಗ್ಲೂ ಹಿಡಿಬೇಕಾದ್ರೆ ಇಲ್ಲಿ. ಸೊ ಇಡೀ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಅವಕಾಶ ಇರೋದು ಇಲ್ಲಿ. ಸಣ್ಣ ಪುಟ್ಟದನ್ನು ಕಣ್ಣು ಮುಚ್ಚಿರ್ಬೇಕಂದ್ರೆ ನೀವು ಕಣ್ಣು ಮುಚ್ಚೋದಿಲ್ಲ, ಅಲ್ಲಿ ಕಣ್ಣು ಫುಲ್ಲು ತೆಗೆದಿರ್ತೀರಿ. ಕಣ್ಣಿಗೆ ಎಣ್ಣೆ ಹಾಕೊಂಡು ತೆರೆದಾಗೆ ಕೆಲಸ ಮಾಡ್ತೀರಿ. ಇಲ್ಲಿ ಮಾತ್ರ ಕಣ್ಣು ಮುಚ್ಕೊಂಡಿರ್ತೀರಿ. ಇದು ಯಾರಾದರೂ ದೂರು ಸಹ ಕೊಡಬೇಕು. ಅಫಿಷಿಯಲಾಗಿ ದೂರು ಕೊಡೋದಕ್ಕೆ ನಿಮಗೆ ರೆಕಾರ್ಡ್ಗಳು ಬೇಕಾಗುತ್ತೆ, ಎಲ್ಲವೂ ಬೇಕಾಗುತ್ತೆ. ಆದರೆ ನನಗನ್ಸೋದು ಲೋಕಾಯುಕ್ತ ಇರುವಂಥದ್ದು ಇರ್ಬೋದು, ಆದಾಯ ತೆರಿಗೆ ಇಲಾಖೆ ಇರ್ಬೋದು, ಜಾರಿ ನಿರ್ದೇಶನಾಲಯ ಇರ್ಬೋದು, ಇವರೆಲ್ಲರೂ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಇವತ್ತು ನೀವು ನಿಷ್ಪಕ್ಷಪಾತವಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಇಲ್ಲಿ ಮುಂದುವರಿಬೇಕಾಗುತ್ತೆ. ಇಲ್ಲಿ 100% ನಿಮಗೆ ಮುಂದುವರಿಯೋಕ್ಕೆ ಅವಕಾಶಗಳು ಇದ್ದೇ ಇದೆ. ನೀವು ಎಷ್ಟು ವೇಗವಾಗಿ ಮುಂದುವರೆದಿನ ಹಿಡಿತೀರಿ, ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುತ್ತೆ. ಈ ಎಲ್ಲ ಸಂಸ್ಥೆಗಳ ಬಗ್ಗೆ ಒಂದು ವಿಶ್ವಾಸ ಮೂಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಜನ ಭರವಸೆಯಲ್ಲಿ ಬದುಕೋದಕ್ಕೂ ಸಾಧ್ಯ ಆಗುತ್ತದೆ. ಇದು ಮಾಡಬೇಕು ಸಹ. ಇಲ್ಲಿ ಈ ಪ್ರಕ್ರಿಯೆಗಳನ್ನ ಇಲ್ಲಿ ನಿಲ್ಲಿಸುವಂಥದ್ದಲ್ಲ. ಇವನ್ ಅರಣ್ಯ ಇಲಾಖೆಯವರು ಅಷ್ಟೇ, ಅಲ್ಲಿ ಏನು ಮರಗಳನ್ನ ಕಡಿದಿದ್ದಾರೆ ಉತ್ತರ ಕೊಡಬೇಕು. ಇಲ್ಲ, ಕಾಡು ಮರನೇ ಕಡಿದಿದ್ದಾರೆ, ಕಡಿದಿರೋದು ಯಾವುದೂ ತಪ್ಪಿಲ್ಲ, ಎಲ್ಲರೂ ಹೀಗೆ ಮಾಡಿ ಅಂತೇಳಿ ಸಂದೇಶ ಕೊಡಲಿ. ಎಲ್ಲರೂ ಹೀಗೆ ಮಾಡ್ಕೊಳ್ತಾರೆ. ಯಾಕೆ ಯಾರೋ ಬಂದು ಕಚೇರಿಗಳಿಗೆ ಅಲದಾಡುವಂಥದ್ದು ಯಾಕೆ ಮಾಡಬೇಕಾಗುತ್ತೆ? ಅಲ್ಲಿ ಅಪರೂಪದ ಬೆತ್ತದ ಇದನ್ನು ಕಡಿದಿದ್ದಾರೆ ಅಂತ ಹೇಳುವಂಥದ್ದು ಕೆಲವರು ಕೋಟ್ ಮಾಡಿ ಹೇಳ್ತಾರೆ. ಅದಕ್ಕೆ ಜೀವಾದಿ ಶಿಕ್ಷೆ ಮಾಡುವಷ್ಟು ಮಟ್ಟದ ಶಿಕ್ಷೆಗಳ ಕಾನೂನು ಬಗ್ಗೆ ಹೇಳ್ತಾರೆ. ನೀವು ಉತ್ತರ ಕೊಡಬೇಕಲ್ವಾ? ಇಲ್ಲ, ಕಡ್ದಿಲ್ಲ ಅಂತ ಹೇಳಬೇಕಲ್ಲ, ಅಥವಾ ಕಡ್ದಿದ್ರೆ ಅದು ಕ್ರಮಬದ್ಧವಾಗಿ ಇದೆ ಅಂತ ಹೇಳಬೇಕಲ್ಲ. ಏನು ಯಾಕೆ ಹೇಳಲ್ಲ? ನೀವು ವಿಸಿಟೇ ಮಾಡ್ತಿಲ್ಲ, ಸ್ಥಳಕ್ಕೆ ವಿಸಿಟ್ ಮಾಡ್ತಿಲ್ಲ, ಅಥವಾ ವಿಸಿಟ್ ಮಾಡಿದರೆ ಬಹಿರಂಗಪಡಿಸ್ಬೇಕಲ್ವಾ? ಇಲ್ಲಿ ಯಾಕೆ ಮೌನವಾಗಿರ್ತೀರಿ? ನಿಜವಾಗ್ಲೂ ಪ್ರಶ್ನಿಸುವಂಥ ವ್ಯವಸ್ಥೆ ಸತ್ತು ಹೋದರೆ ನಿಜವಾಗ್ಲೂ ತಪ್ಪಾಗ್ಬಿಡ್ತದೆ. ನಿಜವಾಗ್ಲೂ ಕೇಳಬೇಕಾಗುತ್ತೆ. ಅವರು ನಾಗರಿಕರ ತೆರಿಗೆ ಹಣದಲ್ಲೇ ಅವರು ವೇತನ ಪಡ್ಕೊಂಡು ಆಡಳಿತ ವ್ಯವಸ್ಥೆ ನಡೀತಿರೋದಲ್ವ. ಬಹುಪಾಲು ಇವತ್ತು ಜನರ ತೆರಿಗೆ ಹಣ ಅಭಿವೃದ್ಧಿಗೆ ಹೋಗೋದಕ್ಕಿಂತ ಆಡಳಿತಾತ್ಮಕ ವ್ಯವಸ್ಥೆ ಹೋಗೋದಿಲ್ಲ, ಯೋಜನೆಗಿಂತ ಯೋಜನೇತರ ಇದಕ್ಕೆ ಹೋಗುತ್ತಲ್ವ. ನಾವು ರಸ್ತೆ ಮೂಲಭೂತ ಸವಲತ್ತಿಗೆ ಏನು ಕೊಡ್ತೀವಿ ಅದಕ್ಕಿಂತ ಯೋಜನೇತರ ಅನುದಾನಗಳಿಗೆ ಹೋಗೋದು, ಸಂಬಳ, ಸಾರಿಗೆ, ಭತ್ಯೆ ಇದಕ್ಕೆಲ್ಲ ಹೋಗುತ್ತಲ್ವ. ಇಲ್ಲಿ ನೀವು ಕೆಲಸ ಮಾಡ್ತೀರಿ, ಜನರ ಕೆಲಸ ಮಾಡ್ತಿರೋದಾಗ ನಿಮಗಿರೋದು. ಅದಕ್ಕೆ ನ್ಯಾಯ ಇರಬೇಕಲ್ಲ. ಆ ಹಣ ಪಡ್ಕೊಂಡು ನೀವು ಅಕ್ರಮವಾಗಿ ಹಣ ಸಂಪಾದನೆ ಮಾಡಿ ಮನೆ ಕಟ್ಟಿ ಇನ್ನೇನೋ ಇನ್ವೆಸ್ಟ್ಮೆಂಟ್ ಮಾಡಿ ಲೋಕಾಯುಕ್ತನೋ IT ರೈಡ್ ಮಾಡಿ ಅದನ್ನು ಅಲ್ಲಿ ಅವರ ಇಲಾಖೆಗೆ ಆ ಕೇಸ್ ಅಲದಾಡಿಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಬದುಕೋದಕ್ಕಿಂತ ನೆಮ್ಮದಿಯಾಗಿ ಎಷ್ಟಿದೆ ಅಷ್ಟು ಗಳಿಕೆಯಲ್ಲಿದೆ ನ್ಯಾಯಪರವಾಗಿ ಬದುಕನ್ನು ಸಿಗಿಸಿ ಆರಾಮ್ಸಿರ್ಬೋದಲ್ಲ. ರಿಟೈರ್ಡ್ ಆದ ನಂತರ ನೆಮ್ಮದಿಯಾಗಿರ್ಬೇಕಾದ್ರೆ ಯೋಚನೆ ಮಾಡಬೇಕಲ್ಲ ನೀವು. ಕರ್ತವ್ಯದಲ್ಲಿರುವಾಗ ಅಕ್ರಮ ಸಂಪಾದನೆ ಮಾಡಿ ರಿಟೈರ್ಡ್ ಆಗೋ ಹಂತಕ್ಕೆ ದಾಳಿಗೆ ಸಿಲುಕಾಕೊಂಡು ಅಲ್ಲಿ ಕೇಸ್ ಹಾಕ್ಸ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಒದ್ದಾಡೋದಕ್ಕಿಂತ ಆರಾಮ್ಸೆ ಇದ್ದರೆ ನೆಮ್ಮದಿಯನ್ನೇ ರಿಟೈರ್ಡ್ ನಂತರ ನಿಮಗೆ ಆರಾಮ್ಸೆ ಇರ್ಬೋದಲ್ಲ. ಸಮಾಜ ಸೇವೆ ಮಾಡಿಕೊಂಡು ನಿಮ್ಮ ಆಸಕ್ತಿ ಇರುವ ಸಂಘಟನೆಗಳು ಸೇರಿಕೊಂಡು ರಾಜಕೀಯ ಪಕ್ಷ ಸೇರಿಕೊಂಡು ಜನಪ್ರತಿನಿಧಿಯಾಗಿಯೋ ಇನ್ನೇನೋ ಕೆಲಸ ಮಾಡೋದಕ್ಕೆ ಸಾವಿರಾರು ದಾರಿಗಳಿದೆಯಲ್ಲ. ನಿಮ್ಮ ಆಸಕ್ತಿ ಕೆಲಸಗಳ ಪ್ರವಾಸ ಹೋಗುವಂಥದ್ದು, ಬುಕ್ ಬರೆಯುವಂಥದ್ದು, ಏನೇನೋ ಅವಕಾಶಗಳಿದೆಯಲ್ಲ. ನೆಮ್ಮದಿ ಬದುಕನ್ನು ಮಾಡೋದಕ್ಕೆ ನೀವು ಯೋಚನೆ ಮಾಡಬೇಕು. ಅದಕ್ಕೂ ಇದು ಪಾಠ ಆಗಲಿ ಅಂತ. ಈ ಅಕ್ರಮದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರೆಲ್ಲ ಬಯಲಿಗೆ ಬಂದು ಅದೊಂದು ದೊಡ್ಡ ಪಾಠ ಆಗಬೇಕು. ನಾನು ಅದನ್ನೇ ಹೇಳೋದು, ಮಲ್ಮಾ ಪಾಠ, ಶ್ರೀಯಮ್ಮ ಪಾಠ ಆಗಬೇಕು ಜನತೆಗೆ. ಇನ್ನೊಂದು ನನಗನ್ಸೋದು, ಈಗ ಈ ವಿಚಾರದಲ್ಲಿ ಯಾರೆಲ್ಲ ಧ್ವನಿ ಎತ್ತಿದ್ರು ಈ ವಿಷಯದಲ್ಲೂ ಕೂಡ ಅವರು ಮುಂದೆ ಬಂದು ಪ್ರಶ್ನೆ ಮಾಡಬೇಕು. ಜೊತೆಗೆ ಈ ವಿಚಾರವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡಿದ್ರು, ಬೇರೆ ಬೇರೆ ವೇದಿಕೆಯಲ್ಲಿ ಪ್ರಶ್ನೆ ಮಾಡಿದ್ರು. ಇವರು ಜಾಗವನ್ನು ವಾಪಸ್ ಕೊಟ್ಟರು, ಮಾರಾಟಕ್ಕೆ ಮುಂದಾದರು ಅಂದಾಕ್ಷಣ ಬಹಳ ಒಳ್ಳೆಯವರಾಗ್ಬಿಟ್ರು ಅನ್ನೋಂಥ ಮನಸ್ಥಿತಿಯಲ್ಲಿ ಅನೇಕರಿದ್ದಾರೆ. ಅದರ ಆಚೆಗೆ ಇದರ ಹಿಂದಿನ ಸತ್ಯಾಂಶವನ್ನು ನಾವೀಗ ಪ್ರಸ್ತಾಪ ಮಾಡಿದ್ದೇವೆ, ಅಸಲಿಯತೆ ಏನಿದೆ ಅಂತ. ಆ ವಿಚಾರ ಕೂಡ ಒಂದಷ್ಟು ಹೊರ ಜಗತ್ತಿಗೆ, ಜೊತೆಗೆ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪೋ ನಿಟ್ಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಳಸುವವರು, ಜೊತೆಗೆ ಈ ಹಿಂದೆ ಜಾಗ ಖರೀದಿ ಮಾರಾಟ ವಿಚಾರದಲ್ಲಿ, ಅಲ್ಲಿ ಕಾಮಗಾರಿ ಆದಂಥ ವಿಚಾರದಲ್ಲಿ ಯಾರೆಲ್ಲ ಪ್ರಶ್ನೆ ಮಾಡಿದ್ರು, ಜೊತೆಗೆ ಒಂದು ಅಭಿಯಾನ ರೀತಿಯಲ್ಲಿ ಮಾಡಿದ್ರು, ಅಂಥವ್ರು ಮತ್ತೆ ಈ ಧ್ವನಿ ಎತ್ತೋಕ್ಕೆ ಮುಂದಾದರೆ ಒಂಚೂರು ಏನಾದರೂ ಆಗ್ಬೋದು ಅಂತ ನನಗೆ ಅನ್ಸುತ್ತೆ. ನಿಜವಾಗ್ಲೂ ಅವರಿಗೆ ನಾವು ಅಭಿನಂದನೆ ಹೇಳಲೇಬೇಕು. ಸೋಷಿಯಲ್ ಮೀಡಿಯಾದ ಮೂಲಕ ಇದನ್ನು ಯಾರು ಪರಿಣಾಮಕಾರಿಯಾಗಿ ವಿಷಯವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಸಮಾಜವನ್ನು, ಸಂಘಟನೆಯನ್ನು ಎಚ್ಚೆತ್ತುಕೊಳ್ಳುವಂತೆ ಮಾಡಿ ಈ ಶ್ರೀಎಂ ಅವರು ಜಾಗವನ್ನು ವಾಪಸ್ ಅರಣ್ಯ ಇಲಾಖೆಗೆ ಅಥವಾ ಜನಕ್ಕೆ ವಾಪಸ್ ಕೊಡ್ತೀನಿ ಅಂತ ಹೇಳುವ ಹಂತಕ್ಕೆ ತಂದರು. ಬಹಳ ಸುಲಭವಾಗಿ ಕೂತಲಿಂದನೇ ಈ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಧೈರ್ಯವಾಗಿ ಆ ಕೆಲಸ ಮಾಡಿ ನಿಜವಾಗ್ಲೂ ಅದಕ್ಕೆ ಯಾರೆಲ್ಲ ಆ ಗ್ರೂಪ್ಗಳಲ್ಲಿ ಮೆಸೇಜ್ ಮಾಡಿ ಅದನ್ನು ಹಕ್ಕೊತ್ತಾಯ ಮಾಡಿದ್ದಾರೆ ಅವರಿಗೆ ನಿಜವಾಗ್ಲೂ ಹಾರ್ದಿಕವಾದಂಥ ಅಭಿನಂದನೆ ಹೇಳಲೇಬೇಕಾಗುತ್ತೆ. ಕೊಡವರ ನಡುಪು ಏನು ನಡೆದಿತ್ತು ಅದೇ ಮಾದರಿಯಲ್ಲಿ ಮಲ್ಮದಿಂದ ಮಡಿಕೇರಿ ಗಂಟ ಪಾದಯಾತ್ರೆ ಮಾಡುವಂಥ ಒಂದು ಎಚ್ಚರಿಕೆಯನ್ನು ಸಂದೇಶವನ್ನು ನೀಡಿದರು. ಬಹುಶಃ ಹಾಗೆ ಮಾಡಿದರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು, ಇಗ್ತಪ್ಪ ಭಕ್ತರು ಸೇರ್ತಿದ್ರು. ಬಹುಶಃ ಮತ್ತೊಂದು ದೊಡ್ಡ ಮಟ್ಟದ ಒಂದು 20-30 ಸಾವಿರ ಜನ ಅಥವಾ ಕನಿಷ್ಠ 10 ಸಾವಿರ ಜನ 100% ಸೇರುವಂಥ ವಾತಾವರಣ ಇತ್ತು. ಅದೊಂದು ವಿಕೋಪಕ್ಕೆ ಹೋಗುವಂಥ ಅಥವಾ ಒಂದು ದೊಡ್ಡ ಮಟ್ಟದ ಸಂದೇಶ ಹೋಗುವಂಥ ಅವಕಾಶಕ್ಕೂ ದಾರಿ ಆಗ್ತಾ ಇತ್ತು. ಅದು ಸಹ ಶ್ಲಾಘನೀಯ. ಈ ಕಾನೂನಿನ ಕುಣಿಕೆಗೆ ಸಿಗ್ತೀನಿ ಅಂತ ಹೇಳುವ ಕಾರಣಕ್ಕಾಗಿ ಜಾಗವನ್ನು ಬಿಟ್ಟುಬಿಡ್ತೀನಿ, ಮಾರಾಟ ಮಾಡ್ತೀನಿ ಅಂತ ಹೇಳುವಂಥದ್ದು ಯೋಚನೆ ಮಾಡಬೇಕು. ಕೋಟ್ಯಾಂತರ ರೂಪಾಯಿ ಜಾಗ ಖರೀದಿ ಮಾಡಿದ ಒಬ್ಬ ವ್ಯಕ್ತಿ ಅದನ್ನು ಇಷ್ಟು ಸುಲಭವಾಗಿ ಮರಳಿಸ್ತೀನಿ ಅಂತ ಹೇಳುವಂಥದ್ದು ಸಾಧ್ಯ ಆಗುತ್ತೆ? ಅಥವಾ ಸರ್ಕಾರಕ್ಕೆ ಒಪ್ಪಿಸ್ತೀನಿ ಅಂತ ಹೇಳುವಂಥ ಮಟ್ಟಕ್ಕಿದೆ. ಅಂದರೆ ನಿಮಗೆ 10 ರೂಪಾಯಿ ದುಡಿಮೆಯಿಂದ, ಶ್ರಮದಿಂದ ಸಿಕ್ಕ ಹಣವನ್ನು ಅದರಲ್ಲಿ 1 ಪೈಸೆ ನಿಮಗೆ ಖರ್ಚು ಮಾಡೋಕ್ಕೆ ಮನಸ್ಸು ಬರಲ್ಲ, ಯಾರಿಗೋದ್ರೂ ಅಷ್ಟೇ. ನೋಡ್ತೀವಿ ನಾವು. ನಿಮಗೆ ಬೇಕಾಬಿಟ್ಟು ದುಡ್ಡು ಬಂದರೆ, ನಿಮ್ಮ ಶ್ರಮ ಇಲ್ಲದೆ ಬಂದರೆ, ನೀವು ದುಡಿಮೆಯಿಂದ ಬರದೇ ಹೋದರೆ ಅದು ಏನು ಬೇಕಾದ್ರೂ ಮಾಡುತ್ತೆ, ಮೋಜು ಮಸ್ತಿಗೋ ಇನ್ನೇನೋ ಬೇಕಾಬಿಟ್ಟು ಖರ್ಚಾಗುತ್ತೆ. ಆದರೆ ನಿಮ್ಮ ದುಡಿಮೆಯಿಂದ, ಶ್ರಮದಿಂದ ಬಂದ ದುಡ್ಡನ್ನು ಯಾರು 1 ಪೈಸೆನ ಖರ್ಚು ಮಾಡೋಕ್ಕೆ ರೆಡಿ ಇರಲ್ಲ.
ಹಾಗಿರಬೇಕಾದ್ರೆ ಇಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಕೊಟ್ಟು 71 ಎಕರೆ ಖರೀದಿ ಮಾಡಿದ ಜಾಗವನ್ನು ಸ್ವಂತ ಮಿಷಿನನ್ನೇ ಕರೆದಿ ರೋಡ್ ಮಾಡಿದ್ದಾರೆ. ನೀವು ಕೆಲಸವನ್ನು ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡೋದು ಬೇರೆ, ಆ ಮಿಷಿನನ್ನೇ ಖರೀದಿ ಮಾಡಿಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅಥವಾ ಲಕ್ಷಾಂತರ ರೂಪಾಯಿ ಮಿಷಿನೇ ಖರೀದಿ. ಹಾಗಾದ್ರೆ ಎಷ್ಟು ಮಟ್ಟದ ದುಡ್ಡು ಇಲ್ಲಿ ಚಲಾವಣೆಗಳಾಗ್ತಿರ್ಬೋದು, ಎಷ್ಟು ಇರ್ಬೋದು. ಯಾರೋ ಒಂದು ಚರ್ಚೆ ಮಾಡ್ತಿದ್ರು, ನನಗೆ ಅದು ನಿಜವಾಗ್ಲೂ ಗೊತ್ತಿಲ್ಲ. ಯಾವುದೊಂದು ದೇವಸ್ಥಾನದ ಅಭಿವೃದ್ಧಿಗೆ ಅಂತೇಳಿ 25 ಲಕ್ಷ ಪಡ್ಕೊಂಡಿದ್ದಾರೆ, ಇದರ ಬಗ್ಗೆ ಏನು ಅಂತೇಳಿ ಒಂದು ಚರ್ಚೆ ಮಾಡ್ತಾಯಿದ್ರು ಗ್ರೂಪ್ಗಳಲ್ಲಿ, ನಾನು ಗಮನಿಸಿದೆ. ಆಗ ಯಾವುದಾದ್ರು ದೇವಸ್ಥಾನದ ಅಭಿವೃದ್ಧಿ ಹೆಸರಿನಲ್ಲಿ ಶ್ರೀ ಎಮ್ಮಿಂದ ಹಣ ಪಡ್ಕೊಂಡಿದ್ದಾರೆ ಏನಾದರೂ ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಕಟ್ಟೆ ಭಾಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಕೊಟ್ಟಿದ್ದಾರೆ ಅವರು ಓಪನ್ ಆಗಿ ಅಲ್ಲ, ಅದು ಹೋಗಿದ್ದಾರೆ, ಅದು ಹೋಗಿದೆ. ಅದಲ್ಲದನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಬರ್ತಾ ಇತ್ತು, ಈ ಚರ್ಚೆ ಬರ್ತಾ ಇತ್ತು. ಬಹುಶಃ ಎಲ್ಲಾದರೂ ಈ ಅಡಿಗೆ ಮಾಡಿ ಕೊಡ್ತಾ ಇದ್ದರು, ಈ ಬ್ರೋಕರ್ ಕೆಲಸ ಮಾಡ್ತಿದ್ದವರು, ಈ ಅವರೇನಾದರೂ ಈ ಕೆಲಸಗಳಿಗೆ ಕೈ ಹಾಕಿ ಎಲ್ಲಾದರೂ ದೇವಸ್ಥಾನಗಳ ಅಭಿವೃದ್ಧಿಗೆ ಅಂತ ಹೇಳಿ ತಗೊಂಡಿದ್ದಾರಾ ಚೆಕ್ ಮಾಡಬೇಕಾಗುತ್ತದೆ, ಚೆಕ್ ಮಾಡಬೇಕಾಗುತ್ತೆ. ನಾನು ನಿಮಗೆ ಕಳೆದ ಬಾರಿ ಚರ್ಚೆ ಮಾಡುವಾಗಲೂ ಹೇಳಿದೆ, ಯಾರಾದರೂ ಈ ಜಾಗ ಖರೀದಿ ಮಾಡುವವರು, ರೆಸಾರ್ಟ್ ಮಾಡುವವರು ಎಲ್ಲರೂ ಸ್ಥಳೀಯವಾಗಿ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಫಸ್ಟ್ ಹಣ ಕೊಡುವಂಥದ್ದು, ಶಾಲಾ ಕಾಲೇಜುಗಳಿಗೆ ದೇಣಿಗೆ ಕೊಡುವಂಥದ್ದು, ಅಲ್ಲಿ ಹಬ್ಬ ಹರಿದಿನಗಳಿಗೆ ಹಣ ಕೊಡುವಂಥದ್ದು, ಯುವಕ ಸಂಘದ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಮಾಡೋ ಸ್ಪೋರ್ಟ್ಸ್ಗಳಿಗೆ ಹಣ ಕೊಡುವಂಥದ್ದು. ಇದು ಅಲ್ಲಿ ಜನರನ್ನು ಸಮಾಧಾನ ಪಡಿಸು, ಇಷ್ಟಿಗೆ ಎಲ್ಲ ಕೂಲ್ ಆಗ್ತದೆ. ಇನ್ನೆಲ್ಲ ಪ್ರಕ್ರಿಯೆಗಳನ್ನು ಅವರು ಆರಾಮ್ಸೆ ಮಾಡ್ತಾ ಇರ್ಬೋದು. ಹಾಗಾಗಿ ಈ ಜನರಿಗೆ ನೋಡಿ, ಅಲ್ಲಿ ತೋಟ ಈಗ ನಮಗೆ ಇವತ್ತು ಈಗ ನಾವು ಹೊರಗಿನ ಪ್ರದೇಶದ ಜನಗಳು ಹೋಗಿ ಅಲ್ಲಿ ರೋಡ್ ಪರಿಶೀಲನೆ ಮಾಡಿದ ನಂತರ ಇಲ್ಲಿ ವ್ಯಾಲ್ಯೂಯೇಬಲ್ ಮರಗಳು ಹೋಗಿದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೆರೆ ತೆಗೆದಿರುವಂಥದ್ದು ಅದು ಅಪಾಯಕಾರಿ ಆಗುತ್ತೆ, ಕೊಲ್ಲಿ ಪ್ರದೇಶಗಳಲ್ಲಿ ಬಾವಿ ಥರ ತೆಗೆದಿರುವಂಥದ್ದು ಇಲ್ಲಿ ಭೂಕುಸಿತಕ್ಕೆ ಕಾರಣ ಆಗ್ಬೋದು, ಅಪಾಯಕಾರಿ ಅಂತ ಹೇಳೋದನ್ನು ಹೇಳ್ತಿದ್ದಾರೆ. ಸ್ಥಳೀಯರಿಗೇನು ಅನಿಸಿಲ್ವಾ? ಅದು ಕುಸಿದ್ರೆ ನಿಮ್ಮ ಜಾಗನೇ ಹೋಗೋದಲ್ವಾ, ನಿಮ್ಮ ಮನೆಗಳೇ ಹೋಗೋದಲ್ವಾ, ನಿಮ್ಮ ರಸ್ತೆಗಳೇ ಹೋಗೋದಲ್ವಾ, ನಿಮಗೆ ಅಪಾಯಕಾರಿ ಇರುವಂತಲ್ವಾ. ರಸ್ತೆ ಮಾಡುವಾಗ ನೀವು ಎಲ್ಲ ಯಂತ್ರೋಪಕರಣ ಹೋಗ್ತಿತ್ತು, ನಿಮಗೆ ಎಲ್ಲಿ ಊಟ ಮಾಡ್ತೀರ ಅಂತ ಗೊತ್ತಿಲ್ಲ. ಇವತ್ತು ನಾವು ನೆಲ್ಜಿ ಈ ಗುತ್ತಪಟ್ಟಣೆಲ್ಲ ಊಟ ಮಾಡ್ತಿದ್ರು ಆ ಕೆಲಸದವರಿಗೆ ಅಂತ ಹೇಳಿ ಈಗ ಚರ್ಚೆ ಆಗ್ತಿದೆಯಲ್ಲ, ಅಲ್ಲಿವ್ರು ಯಾಕೆ ಇದುವರೆಗೆ ಯಾರೂ ಬಹಿರಂಗಪಡಿಸಲಿಲ್ಲ? ಇದು ಒಳ್ಳೆಯ ಬೆಳವಣಿಗೆಗಳಲ್ಲ. ಇದು ಸ್ಥಳೀಯರಿಗೂ ಸಹ ಅವ್ರಿಗೆ ಇಷ್ಟ ಆಗಲಿಕ್ಕಿಲ್ಲ, ನಮ್ಮ ಈ ಮಾತು ಪ್ರಿಯ ಆಗಲಿಕ್ಕಿಲ್ಲ, ಪ್ರಿಯವಾದ ಮಾತನ್ನು ಮಾತಾಡಿ ಏನು ಪ್ರಯೋಜನಗಳಿಲ್ಲ. ಆದರೆ ಅವರು ಇದನ್ನು ಯೋಚನೆ ಮಾಡಬೇಕಾಗುತ್ತಲ್ಲ, ಎಲ್ಲ ಆ್ಯಂಗ್ಲಲ್ಲಿ ನಾವು ಇದನ್ನು ಯೋಚನೆ ಮಾಡಬೇಕಾಗುತ್ತಲ್ಲ. ಬಹುಶಃ ಯಾರಾದರೂ ಒಬ್ಬರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು, ನಮ್ಮ ಆಡಳಿತ ವ್ಯವಸ್ಥೆ ಬಗ್ಗೆ ವಿಶ್ವಾಸ ಇರಬೇಕು ಅಂತ ಹೇಳಿದ್ರೆ, ನಂಬಿಕೆ ಇರಬೇಕು ಅಂತ ಹೇಳಿದ್ರೆ ಯಾರಾದರೂ ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತದೆ. ಇಲ್ಲದೆ ಹೋದರೆ ಹೀಗೆ ಬೇಕಾಬಿಟ್ಟಿ ಆಗೋಗುತ್ತೆ. ಕೊಡಗು ನಾನು ಪ್ರಾರಂಭಿಕ ಹಂತದಲ್ಲಿ ಹೇಳಿದ್ರೆ ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡು ಮಹಾನಗರ ಪ್ರದೇಶಗಳ ಥರ ಆಗುತ್ತೆ. ಈಗ ಬೆಂಗಳೂರಲ್ಲಿ ಅಲ್ಲಿ ಯಾರಿದ್ದಾರೆ, ಯಾರು ಮೂಲದವರು, ಯಾರು ಹೊರಗಿನವರು ಅಂತ ಏನೂ ಇಲ್ಲ, ಎಲ್ಲರೂ ಬದುಕು ಯಾರು ಬೇಕಾದ್ರೂ ಏನು ಬೇಕಾದ್ರೂ ಆಗುತ್ತೆ ಅಂತ ಹೇಳುವ ರೀತಿಲಾಗುತ್ತೆ. ಈಗ ಅಲ್ಲಿ 40% ಓಟ್ ಆಗುತ್ತೆ. ಆವಾಗ ನಾವೇನು ಚರ್ಚೆ ಮಾಡ್ತೀವಿ ಅಂದರೆ, ಬೆಂಗಳೂರಿಗರಿಗೆ ಓಟ್ ಹಾಕೋಕೆ ಗೊತ್ತಿಲ್ಲ, ಎಲ್ಲ ಪ್ರವಾಸ ಹೋಗ್ತಾರೆ ಅಂತೇಳಿ. ಅಲ್ಲ, ಅವರು ಎಲ್ಲ ಪ್ರವಾಸ ಹೋಗೋದಲ್ಲ, ಏನಾಗ್ತದೆ ಡಬಲ್ ಸೈಡಲ್ಲಿ ಮತದಾರ ಪಟ್ಟಿಯಲ್ಲಿ ಇರ್ತಾರೆ, ಅವ್ರ ಊರಲ್ಲೂ ಇರ್ತದೆ, ಅವ್ರ ಊರಿಗೆ ಹೋಗಿ ಓಟ್ ಹಾಕ್ತಾರೆ. ಹಾಗೆ ಇಲ್ಲಿ 50% ದಾಟೋದೇ ಇಲ್ಲ. ಬೆಂಗಳೂರು ಯಾವ ಕ್ಷೇತ್ರದಲ್ಲೂ 50% ದಾಟೋದಿಲ್ಲ, 60 ದಾಟೋದೇ ಇಲ್ಲ. ಯಾಕೆಂದರೆ ಎಲ್ಲ ಊರಿಗೆ ಹೋಗುತ್ತೆ. ಬೆಂಗಳೂರಲ್ಲಿ ಇರುವವರಿಗೆ ಕಳಂಕ ಅಂತ ಇಲ್ಲ. 2 ಸಲ ಮತ್ತು SIR ಆದ ನಂತರ ಬಹುಶಃ ಅದು ಹೋಗ್ಬೋದು ಅಂತ ಅನಿಸ್ಕೊಳ್ತೀನಿ. ಕೆಲವು ಊರುಗಳಲ್ಲಿ ಮತದಾರರ ಸಂಖ್ಯೆ ಹೆಚ್ಚಾಗ್ಬೋದು, ಬೆಂಗಳೂರದ್ದು ನಿಜವಾದ ಮತದಾರರು ಎಷ್ಟಿರುತ್ತೆ ಅಲ್ಲೇ ಇರ್ಬೋದು. ಈ ಡಬಲ್ ಎಂಟ್ರಿಗಳು ಯಾಕಿರುತ್ತೆ? ಎಲ್ಲವೂ ಕಾನೂನು ಪಾಲನೆ ಇಚ್ಛೆಯಿಂದ ಮಾಡ್ತಿಲ್ಲ ಯಾರು. ಏನೋ ಬಿಗಿಯಾದಾಗ ಅದು ನಮ್ಮ ಮೇಲೆ ಕ್ರಮ ಆಗುತ್ತೆ ಅಂತ ಭಯದಿಂದ ಮಾಡಿದಾಗ ಅಷ್ಟೇ ಆಗುತ್ತೆ. ಕಾನೂನು ಪರಿಪಾಲನೆ ಮಾಡ್ತಿಲ್ಲ ಯಾರು. ಆವಾಗ ಕಾನೂನನ್ನು ಅನುಷ್ಠಾನ ಮಾಡಬೇಕಾದ್ರೂ ಬಹಳ ಎಚ್ಚರದಿಂದ ಮಾಡಬೇಕಾಗುತ್ತದೆ. ಎಲ್ಲೋ ಸಣ್ಣ ಪುಟ್ಟ ವಿಚಾರದಲ್ಲಿ ಗದಹ ಪ್ರಹಾರ ಮಾಡಿದ ರೀತಿಯಲ್ಲಿ, ಬ್ರಹ್ಮಾಸ್ತ್ರ ಬಳಕೆ ಮಾಡಿದ ರೀತಿಯಲ್ಲಿ ವರ್ತನೆ ಮಾಡೋದಕ್ಕಿಂತ ಈ ದೊಡ್ಡ ದೊಡ್ಡ ತಪ್ಪುಗಳನ್ನು ಹಿಡಿದು ಅದಕ್ಕೊಂದು ಸಂದೇಶವನ್ನು ಸಮಾಜಕ್ಕೆ ನೀಡುವಂಥ ಕೆಲಸಗಳನ್ನು ಆಗಬೇಕತ್ತೆ. ಈ ಬಹುಶಃ ಜಿಲ್ಲಾಧಿಕಾರಿ, ಕೊಡಗು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಇವರೆಲ್ಲ ಮಾತಾಡಬೇಕಾಗುತ್ತದೆ. ಈ ವಿಚಾರಗಳ ಬಗ್ಗೆ ಮಾತಾಡಬೇಕಾಗುತ್ತೆ, ಏನು ಎತ್ತ ಅಂತೇಳಿ, ಯಾಕೆ ಹೀಗೆ ಆಯಿತು ಅಂತೇಳಿ. ಲೋಕಾಯುಕ್ತ SP ಮಾತಾಡಬೇಕಾಗುತ್ತೆ, ಲೋಕಾಯುಕ್ತ DSP ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ, ಅವರು ಮುಂದುವರಿಬೇಕಾಗ್ತದೆ, ಅವರು ಆಸಕ್ತಿ ವಹಿಸಬೇಕಾಗುತ್ತೆ. ಅವರು ಆಸಕ್ತಿ ವಹಿಸಿದ್ರೆ ಭಾಳಷ್ಟು ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶವನ್ನು ಹೋಗುತ್ತೆ. ಆ ಕೆಲಸಗಳು ಆಗಲಿ ಅಂತ ಹೇಳೋಕ್ಕೆ ಬಯಸ್ತೇನೆ. ಇಷ್ಟೆಲ್ಲ ದೊಡ್ಡ ವಿವಾದ ಆಗಿರೋ ನಡುವಲ್ಲಿ ಮಾತುಕತೆ ಆಗಿರೋದು ಕೇವಲ ಯಾರು ಜಾಗ ಖರೀದಿ ಮಾಡಿದ್ದಾರೆ, ಜೊತೆಗೆ ಅಲ್ಲಿ ಯಾರು ಹೋರಾಟ ಮಾಡಿದ್ದಾರೆ, ಆ ನಡುವಲ್ಲಿ ಮಾತ್ರ ಈ ಬೆಳವಣಿಗೆಗಳಾಗಿದೆ ಹೊರತು ಜವಾಬ್ದಾರಿಯಲ್ಲಿರುವಂಥವ್ರು ಯಾರು ಒಬ್ಬರು ಕೂಡ ಉಸಿರು ಬಿಟ್ಟಿಲ್ಲ ಈ ವಿಚಾರದಲ್ಲಿ. ಹೌದು. ಇನ್ನೊಂದು ನೀವು ಹೇಳಿದಕ್ಕೆ ಪೂರಕವಾಗಿ ಹೇಳೋದು, ಕೇವಲ ಈ ಮಲ್ಮ ಬೆಟ್ಟ ಮಾತ್ರ ಅಲ್ಲ, ಮಲ್ಮ ವ್ಯಾಪ್ತಿಯ ಅಲ್ಲಿ ಆದಂಥ ಬೆಳವಣಿಗೆ ಮಾತ್ರ ಅಲ್ಲ, ಈಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಾಗ ಖರೀದಿ ಮಾಡಿ ಹೊರಗಿನ ಉದ್ಯಮಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಖರೀದಿ ಮಾಡಿ ಅಲ್ಲೇನು ಚಟುವಟಿಕೆ ಮಾಡ್ತಾರೆ, ಅಂಥವರಿಗೆ ಸಪೋರ್ಟ್ ಮಾಡೋರಿಗೆ ಇದೊಂದು ಮಾದರಿ ಆಗಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂತ, ಅವರಿಂದ ದುಡ್ಡು ತಗೊಂಡು ನಮಗೇನೋ ಒಂದಷ್ಟು ಸಪೋರ್ಟ್ ಮಾಡ್ದ, ನಮ್ಮ ಶಾಲೆಗೆ ಸಪೋರ್ಟ್ ಮಾಡ್ದ, ಅಥವಾ ನಮ್ಮ ದೇವಸ್ಥಾನಕ್ಕೆ ಮಾಡ್ದ, ನಮ್ಮ ಸಂಘಕ್ಕೆ ಮಾಡ್ದ, ಇದಕ್ಕಾಗಿ ನಾವು ಅವರ ಮುಲಾಜಿಗೆ ಇರ್ತೀವಿ ಅಂತ ಮನಸ್ಥಿತಿಯಲ್ಲಿ ಇದ್ದರೆ ಅಂಥವ್ರಿಗೆ ವಿಚಾರ ಪಾಠ ಆಗಬೇಕು ಅಂತ ನಾನು. ಹೌದು, ದೊಡ್ಡ ಮಟ್ಟದಲ್ಲಿ ಇವತ್ತು ಬೇನಾಮಿ ಹೂಡಿಕೆ ಏನು ಕೊಡಗಿನಲ್ಲಿ ನಡೀತಾ ಇದೆ, ಅಥವಾ ದೊಡ್ಡ ಸಂಪಾದನೆಗಳನ್ನು ಇಲ್ಲಿ ಬಂದು ಹೂಡ್ತಾ ಇದ್ದಾರೆ, ಅದೆಲ್ಲವನ್ನ ಪರಿಶೀಲನೆ ಮಾಡಬೇಕು, ಅದನ್ನು ಬಹಿರಂಗಪಡಿಸಬೇಕು. ನೀವು ಕೇವಲ ಕೊಡಗಿನಲ್ಲಿ ನೆಲೆಸಿರುವ ಜನರಿಗಷ್ಟೇ ಅನ್ವಯ ಆಗಿರುವಂತಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಕೊಡಗು ಮುಖ್ಯ ಪ್ರದೇಶ. ನೀವು ಜನರ ಜೀವನಕ್ಕೆ ಮುಖ್ಯ ಪ್ರದೇಶವೇ ಕೊಡಗು.
ಇಲ್ಲಿ ದಟ್ಟಾರಣ್ಯವನ್ನು ಉಳ್ಕೊಂಡ್ರೆ, ಜೀವನದಿ ಕಾವೇರಿ ಉಳ್ಕೊಂಡ್ರೆ, ಹರಿವಿಕೆ ಇದ್ದರೆ ಮಾತ್ರ ಜನರಿಗೆ ಜೀವನ. ಬೆಳೆ ಬೆಳಿಬೇಕಾದ್ರೆ, ಕೈಗಾರಿಕೆ ನಡಿಬೇಕಾದ್ರೆ, ಜನರ ಜೀವನ ಸಾಗಬೇಕಾದ್ರೆ ಕಾವೇರಿ ಪಾತ್ರ ಪ್ರಮುಖವಾಗಿದೆ. ಇದು ಬೆಂಗಳೂರಿಗೆ ಬಹುಪಾಲು ನೀರು ಹೋಗ್ತಿರುವಂಥದ್ದು ಕಾವೇರಿ ಮೂಲಕ. ಇಲ್ಲಿ ಮಂಡ್ಯದಲ್ಲಿ ಬೆಳೆ ಬೆಳಿಬೇಕಾದ್ರೆ ಕೊಡಗಿನಲ್ಲೇ ಮಳೆ ಆಗಬೇಕಾಗುತ್ತೆ. ಕೊಡಗಿನ ಕಾವೇರಿ ಹರಿದು ಹೋದರೆ ಅಷ್ಟೇ ಬೆಳೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ತಮಿಳುನಾಡಿನ ಬಹುಭಾಗ, ದಕ್ಷಿಣ ಭಾಗದ ಬಹುಭಾಗ ಇವತ್ತು ಕಾವೇರಿ ನೀರನ್ನು ಅವಲಂಬಿಸಿಯೇ ಇದೆ. ಪಾಂಡಿಚೇರಿಗೆ ಇವತ್ತು ಕಾವೇರಿ ನೀರನ್ನು ಆಶ್ರಯವಾಗಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಇವತ್ತು ಕಾವೇರಿ ನೀರೇ ಬೇಕಾಗಿರುವಂಥ. ಮೈಸೂರು ಭಾಗದ ಮಂಡ್ಯ, ಮೈಸೂರು, ಬೆಂಗಳೂರಿರುವ ಫ್ಯಾಕ್ಟ್ರಿಗಳಲ್ಲಿ ನೀರು ಬಳಸ್ತಿದ್ರೆ ಅದು ಕಾವೇರಿ ಇದೆ. ಅದು ಎಲ್ಲಿದೆ? ಎಲ್ಲ ಕೊಡಗಿನಿಂದ ಇರುವಂಥದ್ದು. ನಿಮಗೆ ಇನ್ನೂ ಇದರ ಸೀರಿಯಸ್ನೆಸ್ ಅನಿಸ್ತಾ ಇಲ್ಲ ಅಂತ ಯಾವುದು? ಕೇವಲ ಕೊಡಗಿನವರಿಗೆ ಮಾತ್ರ ಸಂಬಂಧಪಟ್ಟ ಯಾರು ಜಾಗ ಖರೀದಿ ಮಾಡ್ತಾರೆ, ಇಲ್ಲಿ ಏನೋ ವಾಣಿಜ್ಯ ಉದ್ದೇಶಕ್ಕೆ ಭೂ ಪರಿವರ್ತನೆ ಮಾಡ್ತಾರೆ. ಇಲ್ಲಿ ಭತ್ತ ಬೆಳೆಯೋದ್ರಿಂದ ಅನ್ನಕ್ಕೆ ಮಾತ್ರ ಆ ಭತ್ತದಿಂದ ಅಕ್ಕಿ ಸಿಗುತ್ತೆ ಅಂತೇಳಿ ಯೋಚನೆ ಮಾಡಬೇಡಿ. ನೀವು ಆ ಭತ್ತ ಬೆಳೆಯೋದ್ರಿಂದ ಅಂತರ್ಜಲ ಹೆಚ್ಚಾಗುತ್ತೆ. ಅಂತರ್ಜಲ ಹೆಚ್ಚಾಗಿದ್ರೆ ಕಾವೇರಿ ವರ್ಷದ ಬಹುಪಾಲು ನೀರು ಹರಿತಿದೆ. ಇವತ್ತು ಮಳೆ ಮುಗಿದು 1 ತಿಂಗಳು 2 ತಿಂಗಳದ ಇವತ್ತು ಕಾವೇರಿ ಬರಿದಾಗ್ತಾ ಇದೆ. ನೀವು ಅಪಾಯದ ಮುನ್ಸೂಚನೆಯನ್ನು ಅರ್ಥ ಮಾಡ್ತಿಲ್ಲ. ಮುನ್ಸೂಚನೆ ಪದೇ ಪದೇ ಕೊಡ್ತಾ ಇದೆ. ನಿಮಗೆ ಅರ್ಥ ಆಗ್ತಿಲ್ಲ. ಯಾರಿಗೆ ಅರ್ಥ ಆಗಬೇಕು ಅವರಿಗೆ ಅರ್ಥ ಆಗ್ತಿಲ್ಲ. ಇವತ್ತು ಬೆಂಗಳೂರಲ್ಲಿ ನೆಲೆಸಿರುವವರಿಗೆ, ಮೈಸೂರಲ್ಲಿ ನೆಲೆಸಿರುವವರಿಗೆ, ತಮಿಳುನಾಡಿನಲ್ಲಿ ನೆಲೆಸಿರುವವರಿಗೆ, ಮಂಡ್ಯದಲ್ಲಿ ನೆಲೆಸಿರುವವರಿಗೆ, ಪಾಂಡಿಚೇರಿ ನೆಲೆಸಿರುವವರಿಗೆ, ಕೇರಳದಲ್ಲಿರುವವರಿಗೆ ಈ ಕಾವೇರಿ ಮಹತ್ವ ಅರ್ಥ ಅನಿಸ್ಬೇಕು. ಇಲ್ಲಿ ದೊಡ್ಡ ಅಣೆಕಟ್ಟುಗಳಿಲ್ಲ, ನೀರು ಬಳಸ್ಕೊಂಡು ಇಲ್ಲಿ ಫ್ಯಾಕ್ಟ್ರಿ ಇಲ್ಲ. ಇಲ್ಲಿ ಕಾವೇರಿ ನೀರನ್ನು ಅವಲಂಬಿಸಿ ಬೆಳೆ ಬೆಳೀತಿರೋರು ಯಾರು ಇಲ್ಲ. ಇಲ್ಲಿ ಮಳೆ ಹೊಡೆದು ಬೆಳೀತಿದ್ದಾರೆ. ಸಣ್ಣ ಪ್ರಮಾಣದಲ್ಲಿ ಒಂದು 2% 3% ಜನ ಕಾವೇರಿ ನೀರನ್ನು ಬಳಸ್ಕೊಂಡು ಲಕ್ಷ್ಮಣ ತೀರ್ಥ ನೀರನ್ನು ತೋಟಕ್ಕೆ, ಗದ್ದೆಗೆ ಬಳಸ್ಕೊಳ್ತಿರ್ಬೋದು. ಆದರೆ ಬೇರೆಯವರೆಲ್ಲ ಸ್ವಂತವಾಗಿ ಕೆರೆ, ಬಾವಿ ಇದನ್ನು ಬಳಸ್ಕೊಂಡು ಬದುಕ್ತಿರುವಂಥವ್ರು. ಕೊಡಗಿನವರಿಗಿಂತ ಹೆಚ್ಚು ಬಳಕೆ ಇವತ್ತು ಕಾವೇರಿ ನದಿ ಇರುವಂಥದ್ದು ಹೊರಭಾಗದ ಜನರಿಗೆ. ಕಾವೇರಿ ನ್ಯಾಯಾಧಿಕರಣ ತಮಿಳುನಾಡು, ಕರ್ನಾಟಕ ಗಲಾಟೆ ಆಗಬೇಕಾದ್ರೆ ಇಲ್ಲಿ ಕಾವೇರಿ ನೀರು ಬರಿದಾದಾಗೆ ಅಷ್ಟಾಗೋದು. ಇಲ್ಲಿ ಬೇರೆ ಪ್ರದೇಶಕ್ಕೆ ಮಳೆ, ಕೊಡಗಿನಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರೆ ಹೊರಗಿನವರಿಗೆ ಆತಂಕ. ಕೊಡಗಿನಲ್ಲಿ ಹೆಚ್ಚು ಮಳೆ ಆದರೆ ಖುಷಿ ಪಡುವಂಥವ್ರು ಹೊರಗಿನ ಭಾಗದರು. ಇದನ್ನು ಇನ್ನಾದರೂ ಸೀರಿಯಸ್ನೆಸ್ ಅರ್ಥ ಮಾಡ್ಕೊಳ್ಬೇಕಲ್ಲ. ಮೇಕೆದಾಟು ಅಣೆಕಟ್ಟು ಕಟ್ಟಬೇಕು ಅಂತೇಳಿ ಪಾದಯಾತ್ರೆ ಮಾಡಿದಂತೆ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಮೇಕೆದಾಟು ನೀರು ಬರಬೇಕು ಅಂತ ಹೇಳಿದ್ರೆ ಎಲ್ಲಿ ನೀರು ಹೋಗುತ್ತೆ ಅಂತೇಳಿ ಯೋಚನೆ ಮಾಡಬೇಕಾದ್ರೆ, ನೀವು ಅಣೆಕಟ್ಟು ಕಟ್ಟಿ ನೀರಿಲ್ಲದಿದ್ರೆ ಏನು ಮಾಡಿ ಪ್ರಯೋಜನ? ಕಟ್ಟಿದ KRSಗೆ ನೀರು ಬೇಕಲ್ಲ, ಅದನ್ನು ನೀವು ಯೋಚನೆ ಮಾಡಬೇಕಲ್ಲ. ನೀವು ಎಲ್ಲರೂ ಮೋಡ ಬಿತ್ತನೆ ಮಾಡಬೇಕಾದ್ರೆ ಇವತ್ತು ಕೊಡಗಿನಲ್ಲೇ ಮಾಡ್ತಾರೆ. ಮೋಡ ಸಿಗುವಂಥ ನಿಮಗೆ ಕೊಡಗಲ್ಲಿ ಕಾವೇರಿ ತುಂಬಬೇಕಂದ್ರೆ ನೀವು ಮಳೆ ಮಾಡಬೇಕಾಗಿರೋದು ಕೊಡಗಿನಲ್ಲೇ. ಮತ್ತೆ ಆ ಕೆಮಿಕಲ್ ಬಳಸಿ ತೊಂದರೆ ಅನುಭವಿಸಬೇಕಾದ್ರೆ ಕೊಡಗಿನ ಜನರೇ ಅನುಭವಿಸಬೇಕಾಗಿರೋದು. ನೀವು ಈ ಭೂಮಿಯನ್ನು ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ. ನಿಜವಾಗ್ಲೂ ಹೇಳ್ತೀವಿ, ಕೆಲವು ಜನರು ಇದನ್ನು ಹೇಳ್ತಿದ್ದಾರೆ. ಇಲ್ಲಿ ಕೊಡಗಿನ ಕಾಡನ್ನು ಬೆಳೆಸೋದ್ರಿಂದ, ಖಾಸಗಿ ಇರಲಿ ಸರ್ಕಾರಿ ಇರಲಿ, ಕಾಡನ್ನು ಬೆಳೆಸುವವರಿಗೆ ನೀವು ಗೌರವ ಕೊಡಬೇಕು. 1 ಎಕರೆ ಕಾಡನ್ನು ಬೆಳೆಸ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನನಗೆ ಲಾಭದಾಯಕ ಇಲ್ಲ ಅಂತ ಕಾಡು ಜಾಗವನ್ನು ಮಾರಾಟ ಮಾಡಿ ಹೋಗ್ತಿರಲ್ಲ, ಅವನಿಗೆ ಏಕರಿಗೆ 5 ಲಕ್ಷ ರೂಪಾಯಿ ನೀವು ಕೊಡ್ತೀನಿ ಅಂತ ವಾರ್ಷಿಕವಾಗಿ ಅನೌನ್ಸ್ ಮಾಡಿ ಎಲ್ಲರೂ ಇಲ್ಲಿ ಕಾಡನ್ನು ಸಂರಕ್ಷಣೆ ಮಾಡ್ತಾ ಕೂರ್ತಾರೆ. ಅವರಿಗೆ ಆದಾಯ ಸಿಗುತ್ತೆ. ದಕ್ಷಿಣ ಭಾರತಕ್ಕೆ ಜೀವಳ ಆಗುತ್ತೆ. ಕಾವೇರಿ ಉಕ್ಕಿ ಹರಿಯುವಂಥ ವ್ಯವಸ್ಥೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಇದನ್ನು ಯಾರೂ ಯೋಚನೆ ಮಾಡೋದಿಲ್ಲ. ಅಟ್ಲೀಸ್ಟ್ ನಾನು ಮಾನ್ಯ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರನ್ನ ಈ ಕಾರ್ಯಕ್ರಮದ ಮೂಲಕ ರಿಕ್ವೆಸ್ಟ್ ಮಾಡೋದು, ಅವರಿಗೆ ತಲುಪುತ್ತೆ ಅಂತ ಅಂದ್ಕೊಳ್ತೀನಿ, ಯಾರು ತಲುಪಿಸ್ಬೋದು ಅಂತ ಅಂದ್ಕೊಳ್ತೀನಿ. ನೀವಾದರೂ ಇದನ್ನು ಮಾಡಿ ಸರ್. ದಯವಿಟ್ಟು ನೀವಾದರೂ ಇದರ ಬಗ್ಗೆ ಯೋಚನೆ ಮಾಡಿ. ಕೊಡಗಿನ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಾಡ ದೊರೆಯಾಗಿ ನೀವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಯಾರಾದರೂ ಒಬ್ಬರು ಮುಂದೆ, ಇಲ್ಲಿ ಇದುವರೆಗೆ ಯಾರು ಮುಂದೆ ಬಂದಿಲ್ಲ. ಯಾರು ಕೊಡಗಿನವ್ರು ಕೇಳಿದ್ರೆ ಅದು ಕೊಡಗಿನವ್ರಿಗೆ ಲಾಭಕ್ಕೆ ಅಂತ ಹೇಳಿದ್ರೆ, ಕಾಡು ಕಾಪಾಡಿ ಅಂತ ಹೇಳಿದ್ರೆ ಏನು ಬೈತಾರೆ. ಅವರೆಲ್ಲ ತೋಟ ಮಾಡಿಕೊಂಡ್ರು, ಅವ್ರ ಮಕ್ಕಳು ಓದಿದ್ರು, ಅವ್ರ ಮನೆ ಕಟ್ಕೊಂಡ್ರು, ಅವರೇನೋ ಮಾಡಿದ್ರು ಅಂತೇಳಿ ಹೇಳುವವರಿಗೆ ಅಪವಾದ ಮಾಡಿ ವಿಷಯ ತಳ್ಳಿಬಿಡ್ತಾರೆ. ಹಾಗಲ್ಲ. ಕೊಡಗಿನ ಉಳಿವಿಕೆ ಇಡೀ ದಕ್ಷಿಣ ಭಾರತದ ಉಳಿವಿಕೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಅಟ್ಲೀಸ್ಟ್ ಈ ಪ್ರತಿಯೊಂದು ಪ್ರಕರಣವೂ ನಮಗೆ ಆ ಸಂದೇಶವನ್ನು ಸರ್ಕಾರಕ್ಕೆ ಮುಟ್ಟಬೇಕಾಗುತ್ತೆ. ಮಾನ್ಯ ಮುಖ್ಯಮಂತ್ರಿಗಳಾದರೂ ಅದನ್ನು ಗಂಭೀರ ತೆಗೆದುಕೊಂಡು ಮುಂದೆ ಇನ್ನಾದರೂ ಈ ಅಪಾಯವನ್ನು ತೊಲಗಿಸುವ ಕೆಲಸಗಳನ್ನ ಮಾಡಬೇಕು ಅಂತ ಹೇಳೋ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಇದಕ್ಕೆ ಪೂರಕವಾಗಿ ಕೊಡಗಿನ ಪರಿಸರದ ಅಗತ್ಯತೆ ಏನಿದೆ ಅಂತ ಈ ವರ್ಷ ಗೊತ್ತಾಗ್ಬೋದು. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ, ಬರಗಾಲದ ಸನ್ನಿವೇಶ ಎದುರಾಗುವಂಥ ಸಾಧ್ಯತೆ ಇದೆ ಅಂತ. ಅದಕ್ಕೆ ಪೂರಕವಾಗಿ ಇತ್ತೀಚಿನ ವಾತಾವರಣ ಕೂಡ ನಾವು ಅನುಭವಿಸ್ತಾ ಇದ್ದೀವಿ. ಈ ಟೈಮ್ನಲ್ಲಿ ಮಳೆ ಆಗಬೇಕಾಗಿತ್ತು, ಮಳೆ ಆಗ್ತಾ ಇಲ್ಲ. ಗೊತ್ತಿಲ್ಲ ಮುಂದಕ್ಕೆ ಹೇಗೋ ಅಂತ. ಮಳೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಆದರೆ ಆಗದ ಹೋದರೆ ಮುಂದಕ್ಕೆ ನಾವು ಆ ವಿಚಾರದಲ್ಲಿ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಜೊತೆಗೆ ಕೊಡಗಿನ ಪರಿಸರ, ಕಾವೇರಿ ನದಿ, ಕೊಡಗಿನ ಜನರ ಅಗತ್ಯತೆ ಏನೇನಿದೆ ಅಂತ ಕೊಡಗಿನ ಹೊರಗಿನವರಿಗೆ ಅರ್ಥ ಆಗಲಿಕ್ಕೆ ಶುರುವಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮಲ್ಮ ಬೆಟ್ಟದ ವಿಚಾರ ಇಟ್ಕೊಂಡು ಸುಮಾರು ವಿಚಾರವನ್ನು ಮಾತಾಡಿದ್ವಿ. ಜೊತೆಗೆ ಇಂಪಾರ್ಟೆಂಟ್ ವಿಚಾರವನ್ನು ಈ ಎಪಿಸೋಡ್ನಲ್ಲಿ ಪ್ರಸ್ತಾಪ ಮಾಡಿದ್ರಿ. ಆಡಳಿತ ವ್ಯವಸ್ಥೆ ಜೊತೆಗೆ ಜವಾಬ್ದಾರಿ ಇರೋರು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇದೆ. ಮುಂದಕ್ಕೆ ನೋಡುವ ಏನಾದರೂ ಆಗುತ್ತಾ ಅನ್ನುವಂಥದ್ದು ಆಶಾಭಾವನೆ ಇರಲಿ. ಥ್ಯಾಂಕ್ ಯು ಗುಟ್ಟಪ್ಪ ಅವರ ವಿಚಾರದಲ್ಲಿ ಬಂದು ಮಾತಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೇವೆ. ಗಂಭೀರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೇವೆ ಕೊಡಗಿನ ಪರಿಸರದ ವಿಚಾರವಾಗಿ. ಜೊತೆಗೆ ಈ ಮಲ್ಮ ಬೆಟ್ಟ ಈ ಕಳೆದ 3 ತಿಂಗಳಲ್ಲಿ ಆದಂತಹ ಬೆಳವಣಿಗೆ ಏನಿದೆ, ಅದರ ಹಿಂದಿನ ಅಸಲಿಯತ್ತು ಏನೆಲ್ಲ ಇರ್ಬೋದು ಅನ್ನೋದರ ಕುರಿತಾಗಿ ಚರ್ಚೆ ಮಾಡಿದ್ದೇವೆ. ನಿಮಗೇನು ಅನಿಸಿದರೆ ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ವಿಚಾರ ಜೊತೆಗೆ ಮಾತಾಡ್ತಾ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ.